ಹೋಗ್ತಾರೆ ಅಂದ್ಕೊಂಡು ನಾವು ಮಲಗಿದ್ದು. ತಿರ್ಗಾ ನೋಡಿದರೆ ನಮ್ಮ ಹಿಂದ್ಗಡೆ ಶೀಟ್ ಮೇಲೆ ತುಂಬ ಸೌಂಡ್ ಬಂತು. ಆವಾಗ ಶೀಟ್ ಮೇಲೆ ತುಂಬ ಸೌಂಡ್ ಬಂತು. ಆವಾಗ ನಾವು ಸರಿ ನಮ್ಮ ಪಕ್ಕದಲ್ಲೇ ಎಲ್ಲೋ ಬರ್ತಾ ಇದ್ದಾನೆ ಅಂತ ನಾವು ಎದ್ದು ಬರೋಷ್ಟರಲ್ಲಿ ಡೋರ್ ನಾಕ್ ಮಾಡೋಕ್ಕೆ ಶುರು ಮಾಡ್ದೆ. ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು CCTV ಎಲ್ಲ ನೋಡ್ತಾ ಇಲ್ಲ. ನಾವು ಈ ಭಯದಲ್ಲಿ ನಾವು ಡೋರ್ ಹೋಗಿ ಇಟ್ಕೊಂಡಿದ್ದು. ಡೋರ್ ಹೋಗಿ ನಾನು ಮಗಳು ಮಾತ್ರ ಇದ್ದು, ಮಗ ನೈಟ್ ಶಿಫ್ಟ್ ಹೋಗಿದ್ದಾನೆ. ಮತ್ತು ಡೋರ್ ಇಟ್ಕೊಂಡು ನಾವು ಟ್ರೈ ಮಾಡಿದ್ದು, ಆದರೆ ತುಂಬ ಫೋರ್ಸಾಗಿ ಇದು ಮಾಡ್ತಾಯಿದ್ದ. ಸರಿ, ನಾನು ಇಮಿಡಿಯೇಟಾಗಿ ಏನು ಮಾಡೋದು, ನಾನು 100 ನನಗೆ ಹೊಯ್ಸಲದೆಲ್ಲ ಜ್ಞಾಪಕ ಬಂದಿಲ್ಲ. 100ಗೆ ಫೋನ್ ಮಾಡಿ ಅವ್ರಿಗೆ ಲೊಕೇಶನ್ ಕಳಿಸಿಕೊಟ್ವಿ. ಆಮೇಲೆ ನಾನು ಇಮಿಡಿಯೇಟಾಗಿ ನಮ್ಮ ನೇಬರ್ಸ್ಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ನೇಬರ್ಸ್ ಅಷ್ಟರಲ್ಲಿ ಅವರು ಒಂದು 5-10 ಮಿನಿಟ್ಸ್ ಆಯಿತು, ಯಾಕಂದರೆ ನೈಟ್ ಟೈಮ್ ಅಲ್ವಾ. ಸರಿ, ಅವರೆಲ್ಲ ಬಂದು ಅಷ್ಟರಲ್ಲಿ ಇವನು ಡೋರ್ ತೆಗಿ ಅಂತ ಮಲಯಾಳಂದಲ್ಲಿ, ಡೋರ್ ತೆಗಿ ನಾನು ಬಟ್ಟೆ ಇಲ್ಲದೆ ಬಂದಿದ್ದೀನಿ ಅಂತ. ಆಮೇಲೆ ನಾನು ಸರಿ ನೇಬರ್ಸ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಏನು ಮಾಡಿದೆ, ಹಿಂದ್ಗಡೆ ಹೋಗಿ ನಮ್ಮದು ಕಿಚನ್ ಡೋರ್ ಓಪನ್ ಮಾಡಿ ಅಲ್ಲಿಂದ ನಾನು ಕಿಚ್ಚಕ್ಕೆ ಶುರು ಮಾಡಿದೆ, ಈ ಥರ ಯಾರು ಬನ್ನಿ ಹೆಲ್ಪ್ ಮಾಡಿ, ಡೋರ್ ಹೊಡಿತಾ ಇದ್ದಾನೆ ಅಂತ. ಆಮೇಲೆ ನೇಬರ್ಸ್ ಎಲ್ಲ ಓಡ್ ಬಂದು ಗೇಟ್ ಹತ್ತಿ ಅವ್ರು ಬಂದರು, ಯಾಕಂದರೆ ಲಾಕ್ ಮಾಡಿದೆ ಗೇಟ್ ಒಳಗಡೆಯಿಂದ. ಅವರೆಲ್ಲ ಹತ್ತಿ ಬಂದು ಒಬ್ಬರ ಹತ್ರ ನಾನು ಕೀ ಕೊಟ್ಟೆ, ವಿಂಡೋಯಿಂದ ಕೀ ಕೊಟ್ಟ ಮೇಲೆ ಅವರು ಬಂದು ಓಪನ್ ಮಾಡಿ ಮಿಕ್ಕಿದವರೆಲ್ಲ ಬಂದು, ಆಮೇಲೆ ಅಷ್ಟರಲ್ಲಿ ಪೊಲೀಸ್ನವರು ಬಂದರು. ಬಂದು ಅವನ ಹತ್ರ ಮಾತಾಡಿದಾಗ ಅವನಿಗೆ ಕನ್ನಡ ಬರ್ತಾ ಇಲ್ಲ. ಸರಿ, ಅವ್ರು ಪೊಲೀಸ್ನವ್ರು ಹೇಳಿದ್ರು, ಇವರು ಯಾರೋ ಹೇಳಿದ್ರು ಇವರು ಮಲಯಾಳಂದವರೇ, ಮಲಯಾಳಂದಲ್ಲಿ ಕೇಳಿ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಪೊಲೀಸ್ನವ್ರು ಹೇಳಿದ್ರು. ಸರಿ, ನಾವು ಅವ್ರ ಹತ್ರ ಕೇಳ್ದು, ಅವ್ರ ಹತ್ರ ಕೇಳ್ದು ಯಾಕೆ ಬಂದ್ರಿ ಅಂದರೆ, ನನ್ನ ತೋರಿಸ್ಬಿಟ್ಟು ನಿಮ್ಮ ದೊಡ್ಡ ಮಗಳನ್ನ ಕೆಡ್ಸಕ್ಕೆ ಬಂದಿದ್ದೀನಿ ಅಂತ ನಮ್ಮ ಭಾಷೆನಲ್ಲಿ ಹೇಳ್ತಾ ಇದ್ದ. ಅವ್ನು ಹೇಳ್ತಾ ಇದ್ದ. ಮತ್ತು ನಿನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ, ನನ್ನ ಒಬ್ಬರು ಕರ್ಕೊಂಡು ಬಂದು ನನಗೆ ಡ್ರಿಂಕ್ಸ್ ಕೊಟ್ಬಿಟ್ಟು ಈ ಮನೆ ತೋರಿಸ್ಬಿಟ್ಟು ಇಲ್ಲಿ ಹೋಗಕ್ಕೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾನೆ ಸರ್. ಫುಲ್ ಬೆತ್ತಲೆ ನೋಡಿ ಸರ್, ಫುಲ್ ಬೆತ್ತಲೆ ಇದ್ದಾನೆ ಸರ್, ಫುಲ್ ಬೆತ್ತಲೆ. ಮತ್ತು ಅವ್ರು ಹೇಳಿದ್ರು ಏನಾದ್ರು ಬಟ್ಟೆ ಇದ್ದರೆ ಕೊಡಿ. ನಾನು ನಮ್ಮ ಹಸ್ಬೆಂಡ್ ಅವ್ರದ್ದು ಒಂದು ಟೀ ಶರ್ಟ್, ಒಂದು ಲುಂಗಿ ಕೊಟ್ಟೆ, ಅದು ಉಳಿಸಿದ್ರು. ಆಮೇಲೆ ನೇಬರ್ಸ್ ಒಂದು 2 ಮಿನಿಟ್ಸ್ ಲೇಟ್ ಆಗಿದ್ರೆ ಅವನು ಓಪನ್ ಮಾಡ್ತಾ ಇದ್ದ, ಅವನ ಕೈನಲ್ಲಿ ಗುಡ್ಲಿ ಇತ್ತು. ಮತ್ತು ಅವ್ರು ಬಂದ ತಕ್ಷಣ ಅವ್ನು ಸೈಲೆಂಟ್ ಆಗಿಬಿಟ್ಟ. ಅವ್ನು ನೋಡೋಕ್ಕೆ ಮಾಮೂಲಿಯಾಗೇ ಇದ್ನ ಸರ್? ಅದು ಆ್ಯಕ್ಚುಲಿ ಅದು ಡ್ರಿಂಕ್ಸ್ ಮಾಡಿರ್ಬೋದು. ಮತ್ತು ಡ್ರಿಂಕ್ಸ್ ಮಾತ್ರ ಅಲ್ಲ, ಬೇರೆ ಏನಾದರೂ ಇದೆ, ಬೇರೆ ಏನೋ ಅದರಲ್ಲಿ ಸಬ್ಸ್ಟೆನ್ಸ್ ಮಿಕ್ಸ್ ಮಾಡಿದ್ದಾರೆ. ಯಾಕಂದರೆ ಡ್ರಿಂಕ್ಸ್ ಮಾಡಿದರೆ ಅವ್ರು ಇಷ್ಟೊಂದು ಸ್ಟ್ರಾಂಗ್ ಆಗಿ, ಇಷ್ಟೊಂದು ವೈಲೆಂಟ್ ಆಗಿ ಇರೋದಿಲ್ಲ. ಅವರು ತಕ್ಷಣ ಅವರು ಸುಸ್ತಾಗಿ ಮಲ್ಕೊಳ್ತಾ ಇದ್ರು. ಇದು ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಈಗ ನಿಮ್ಗೆ ಈ ಥರ ಹಿಂದೆ ಯಾವಾಗ ಈ ಥರ ಆಗಿತ್ತಾ? ಇಲ್ಲ ಸರ್, ಇದು ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್. ನಮಗೂ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಮತ್ತು ಇಲ್ಲಿ ಎಲ್ಲ ಪಕ್ಕದಲ್ಲಿ ಇರೋರೆಲ್ಲ ಹೇಳಿದ್ರು ಇಷ್ಟು ಒಂದು ಇದಾಗಿ ಇದುವರೆಗೂ ಆಗಿಲ್ಲ, ಇದು ಫಸ್ಟ್ ಟೈಮ್ ಅಂತ. ಆಮೇಲೆ ಈಗ ಪೊಲೀಸರು ದೂರ ತಗೊಂಡಿಲ್ವ ನಿಮಗೆ ಕಂಪ್ಲೇಂಟ್? ನಾವು ಹೋದೋ ಸರ್, ನಾವು ಬೆಳಿಗ್ಗೆ ಹೋದೋ. ಅವರು ಹೇಳಿದ್ರು ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ನಾವು ಹೋಗಿ ಅಲ್ಲಿ ಬರೆದು ಕೊಟ್ಟು, ಆಮೇಲೆ ತಿರ್ಗಾ ಇನ್ಸ್ಪೆಕ್ಟರ್ ಬರೋಕ್ಕೆ ಹೇಳಿದ್ರು. 11 o'clock ತಿರ್ಗಾ ಹೋದ್ವಿ ನಾವು. ನಾವು ಇದು ಕೇಸ್ ಮಾಡಿ ಸರ್, ಇದು ತುಂಬ ಪ್ರಾಬ್ಲಮ್ ಇದೆ, ನಾವು ತುಂಬ ಹೆದರಿದ್ದೀವಿ. ಅವರು ಇಲ್ಲ, ಇದು ಕೇಸ್ ಇವಾಗ ಸದ್ಯಕ್ಕೆ ಮಾಡೋದಿಲ್ಲ ಅಂತ ಅವರು ಅಷ್ಟೊಂದು ಸೀರಿಯಸ್ನೆಸ್ ಆಗಿ ಅವರು ತಗೊಂಡಿಲ್ಲ ಈ ವಿಷಯ. ಇನ್ನೂ ಆತಂಕ ಇದೆ ಸರ್. ಮತ್ತು ನೀವು ವಿಡಿಯೋ ನೋಡಿ ಅದು ಎಷ್ಟು ಎಲ್ಲ ಭಯಂಕರವಾಗಿದೆ ಸರ್. ಇದು ಇಷ್ಟು ವರ್ಸಾಗಿ ನಮ್ಮ ಇದರಲ್ಲಿ ನಾನು ನೋಡಿಲ್ಲ, ಇಷ್ಟು ವರ್ಸಾಗಿ. ಅದೊಂದು 15-20 ಮಿನಿಟ್ಸ್ ನಾವು ಅಷ್ಟು ಸಫರ್ ಮಾಡಿದೆ. ನಮಗೆ ಗೊತ್ತಿಲ್ಲ, ಇನ್ನೊಂದು 2 ಮಿನಿಟ್ಸ್ ಲೇಟ್ ಆಗಿದ್ರೆ ಅವನದು ಓಪನ್ ಮಾಡಿ ಬಂದು ನಮ್ಮನ್ನು ಸಾಯಿಸ್ಬಿಟ್ಟಿದ್ರೆ ಏನು ಸರ್ ಮಾಡೋದು? ನೀವು ತಾಯಿ ಮಗಳಿಬ್ಬರೇ ಇದ್ದೀರಿ. ಮಗ ನೈಟ್ ಶಿಫ್ಟ್ ಹೋಗಿದ್ದ. ನಿಮ್ಗೆ ಏನಾದ್ರು ರಕ್ಷಣೆ ಬೇಕು? ಖಂಡಿತ ಸರ್, ನಮಗೆ ರಕ್ಷಣೆ